ಹಿಮದ ಹೃದಯದಲ್ಲಿ ಅರಳಿದ ಹೂ ಮುಂದುವರೆದ ಭಾಗ 26. ರುದ್ರನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ತುಂಬಿಕೊಂಡಿತ್ತು. ನೀನು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ನಿನ್ನ ಮನಸ್ಸು ಎಷ್ಟು ಸ್ವಚ್ಛ ಅಂತ ಈಗ ಅರ್ಥ ಆಗ್ತಾ ಇದೆ ನನಗೆ. ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಿದ್ದಕ್ಕೆ ಕ್ಷಮಿಸ್ಬಿಡು ಮೀರಾ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡನು. ಅಷ್ಟರಲ್ಲಿ ಮೀರಾ ಅವನ ಕೂದಲು ಒರೆಸಿ ಮುಗಿಸಿ ಆಯ್ತು ಸರಿ ಎಂದು ಮೆಲ್ಲಗೆ ಹೇಳಿದಳು. ರುದ್ರ ತನ್ನ ಆಲೋಚನೆಗಳಿಂದ ಹೊರಬಂದು ಅವಳತ್ತ ನೋಡಿದನು. ಅವನ ಕಣ್ಣುಗಳಲ್ಲಿ ಇದ್ದ ನೋವು ಮತ್ತು ಮಮತೆ ಮೀರಾಳ ಗಮನಕ್ಕೆ ಬಂದರೂ ಅದರ ಕಾರಣ ಮಾತ್ರ ಅವಳಿಗೆ ಅರ್ಥವಾಗಲಿಲ್ಲ. ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಸರ್ ಎಂದು ಅವಳು ಕೇಳಿದಳು. ರುದ್ರ ಕ್ಷಣಕಾಲ ಅವಳನ್ನೇ ನೋಡಿದನು. ನಂತರ ಸಣ್ಣದಾಗಿ ನಗುತ್ತಾ ಹಳೆ ತಪ್ಪುಗಳ ಬಗ್ಗೆ ಎಂದು ಮಾತ್ರ ಹೇಳಿದನು. ಮೀರಾ ಗೊಂದಲದಿಂದ ಅವನತ್ತ ನೋಡಿದಳು. ಆದರೆ ರುದ್ರನ ಮನಸ್ಸಿನಲ್ಲಿ ಮಾತ್ರ ಒಂದೇ ಮಾತು ಪ್ರತಿಧ್ವನಿಸುತ್ತಿತ್ತು. ಒಂದಿನ ನೀನಾದರೆ ಎಲ್ಲ ಸತ್ಯ ಹೇಳ್ತೀನಿ ಮೀರಾ. ಆ ದಿನ ನೀನನ್ನು ಕ್ಷಮಿಸ್ತೇ ಇಲ್ವಾ ಅನ್ನೋದು ಮಾತ್ರ ಗೊತ್ತಿಲ್ಲ. ನಾನು ಹೋಗ್ಲಾ ಸರ್ ಎಂದು ಮೀರಾ ಕೇಳಿದಳು. ರುದ್ರನ ಮನಸ್ಸಿಗೆ ಅವಳು ಇನ್ನೂ ಸ್ವಲ್ಪ ಹೊತ್ತು ತನ್ನ ಹತ್ತಿರ ಇರಬೇಕು ಅಂತ ಅನ್ನಿಸುತ್ತಿತ್ತು. ಆದರೆ ಅದನ್ನು ಹೇಳಿಕೊಳ್ಳಲು ಆಗದೆ ಸರಿ ಎಂದು ಹೇಳಿದನು. ಮೀರಾ ನಿಧಾನವಾಗಿ ರೂಮಿನಿಂದ ಹೊರ ನಡೆದಳು. ರುದ್ರ ಮಾತ್ರ ಅವಳು ಹೋಗುವುದನ್ನೇ ನೋಡುತ್ತಿದ್ದನು. ಅವಳು ಬಾಗಿಲಿನ ಆಚೆ ಕಣ್ಮರೆಯಾದ ನಂತರ ಅವನು ನಿಟ್ಟಿಸಿರುಬಿಟ್ಟನು. ಇವಳ ಹತ್ತಿರ ಇದ್ರೆ ಸಮಯ ಹೇಗೆ ಹೋಗುತ್ತಂತ ಗೊತ್ತಾಗಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು. ನಂತರ ಸೋಫಾದ ಮೇಲೆ ಕುಳಿತುಕೊಳ್ಳಲು ಎದ್ದನು. ಆದರೆ ಅವನ ಕಾಲು ಟೇಬಲ್ಗೆ ತಾಗಿ ಬ್ಯಾಲೆನ್ಸ್ ತಪ್ಪಿತು. ಧಡಾಮ್! ಈ ಬಾರಿ ನಿಜವಾಗಲೂ ನೆಲಕ್ಕೆ ಬಿದ್ದನು. ಗಾಯವಾದ ಕೈ ನೆಲಕ್ಕೆ ಬಡಿದ ಕಾರಣ ತೀವ್ರ ನೋವು ಉಂಟಾಯಿತು. ಅಮ್ಮ ಎಂದು ನೋವಿನಿಂದ ಕಿರಿಚಿದನು. ಮುಂದೆ ಹೋಗುತ್ತಿದ್ದ ಮೀರಾಳಿಗೆ ಆ ಧ್ವನಿ ಕೇಳುತ್ತಿದ್ದಂತೆ ಅವಳು ಗಾಬರಿಯಿಂದ ಮತ್ತೆ ರೂಮಿನೊಳಗೆ ಓಡಿ ಬಂದಳು. ಸರ್ ಎಂದು ಕರೆದಳು. ನೆಲದ ಮೇಲೆ ಬಿದ್ದಿದ್ದ ರುದ್ರನನ್ನು ನೋಡಿ ಅವಳ ಮುಖ ಬಿಳಿಚಿಕೊಂಡಿತು. ಏನಾಯಿತು ಸರ್ ಎಂದು ಆತಂಕದಿಂದ ಕೇಳಿದಳು. ರುದ್ರ ನೋವಿನಿಂದ ಮುಖ ಸಿಂಡರಿಸಿಕೊಂಡಿದ್ದನು. ಬಿದ್ದು ಬಿಟ್ಟೆ ಎಂದು ಕಷ್ಟಪಟ್ಟು ಹೇಳಿದನು. ಮೀರಾ ತಕ್ಷಣ ಅವನ ಪಕ್ಕದಲ್ಲಿ ಮಂಡಿಯೂರಿ ಕುಳಿತಳು. ಎಲ್ಲಿ ಹೋಗ್ತಾ ಇದೆ ಸರ್ ಎಂದು ಕೇಳುತ್ತಾ ಅವನ ಕೈಯನ್ನು ಪರೀಕ್ಷಿಸಿದಳು. ರುದ್ರ ಅವಳ ಮುಖವನ್ನೇ ನೋಡುತ್ತಿದ್ದನು. ಅವಳ ಕಣ್ಣುಗಳಲ್ಲಿ ಇದ್ದ ಕಾಳಜಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸರ್ ಹೇಳಕ್ಕಾಗತ್ತಾ ಎಂದು ಮೀರಾ ಕೇಳಿದಳು. ಆಗಲ್ಲ ಅನ್ಸುತ್ತೆ ಎಂದು ರುದ್ರ ನೋವಿನಿಂದ ಹೇಳಿದನು. ತಕ್ಷಣ ಮೀರಾ ಅವನ ಭುಜದ ಕೆಳಗೆ ಕೈ ಹಾಕಿ ಎಬ್ಬಿಸಲು ಪ್ರಯತ್ನಿಸಿದಳು. ನಿಧಾನ ಸರ್, ಜಾಗ್ರತೆ ಎಂದು ಹೇಳುತ್ತಾ ಅವನನ್ನು ಸೋಫಾದ ಮೇಲೆ ಕೂರಿಸಿದಳು. ರುದ್ರ ನೋವಿನಿಂದ ಕಣ್ಣು ಮುಚ್ಚಿಕೊಂಡನು. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಈ ಬಾರಿ ಅವನ ನೋವು ನಿಜವಾಗಿತ್ತು. ಅದನ್ನು ನೋಡಿ ಮೀರಾಳ ಹೃದಯ ಬಿಗಿಯಿತು. ಸರ್, ಡಾಕ್ಟರ್ಗೆ ಕಾಲ್ ಮಾಡ್ಲಾ ಎಂದು ಕೇಳಿದಳು. ರುದ್ರ ನಿಧಾನವಾಗಿ ಕಣ್ಣು ತೆರೆದು ಅವಳತ್ತ ನೋಡಿದನು. ನೀನು ಇಲ್ಲೇ ಇರು ಎಂದು ಹೇಳಿದನು. ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟರ್ಗೆ ಕಾಲ್ ಮಾಡೋಣ. ಅವನ ಮಾತು ಕೇಳಿ ಮೀರಾ ತಲೆಯಾಡಿಸಿದಳು. ಅವಳು ಅಲ್ಲಿಂದ ಹೋಗದೆ ಅವನ ಪಕ್ಕದಲ್ಲೇ ಕುಳಿತಳು. ಅದನ್ನು ಕಂಡ ರುದ್ರನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಸಮಾಧಾನ ಮೂಡಿತು. ನೋವುದೆ, ಆದರೆ ಇವಳು ಹತ್ತಿರ ಇದ್ದಾಳೆ. ಈಗ ಅಷ್ಟೇ ಸಾಕು. ಮೀರಾ, ನನ್ನ ಜೊತೆಗೇನೆ ಇರು ಎಂದು ರುದ್ರ ನೋವಿನಿಂದ ಹೇಳಿದನು. ಮೀರಾ ಅವನ ಕಡೆ ನೋಡಿ, ಸರ್, ಇದು ಇಶಿಕಾ ಅವ್ರ ರೂಮ್. ನಾನು ಹೇಗೆ ಇಲ್ಲಿರಕ್ಕಾಗತ್ತೆ ಎಂದು ಸಂಕೋಚದಿಂದ ಕೇಳಿದಳು. ತಕ್ಷಣ ರುದ್ರ, ಹಾಗಾದ್ರೆ ನಾನು ನಿನ್ನ ರೂಮಿಗೆ ಕರೆದುಕೊಂಡು ಹೋಗು ಎಂದನು. ಮೀರಾ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಸರ್ ಎಂದು ಏನೋ ಹೇಳಲು ಹೊರಟಳು. ಆದರೆ ರುದ್ರ ಅವಳ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ, ನಾನು ಇಲ್ಲೇ ಇದ್ರೆ ನಾನು ನೋಡ್ಕೊಳ್ಳೋರು ಯಾರೂ ಇರಲ್ಲ ಎಂದು ಹೇಳಿದನು. ಕೆಲಸದವರನ್ನು ಕೂಡ ಮನೆಗೆ ಕಳಿಸಿದೆ. ಈಗ ನೀನೇ ನನ್ನ ನೋಡ್ಕೊಳ್ಬೇಕು. ಅವನ ಧ್ವನಿಯಲ್ಲಿ ಇದ್ದ ಹಕ್ಕು ಮೀರಾಳ ಮನಸ್ಸನ್ನು ವಿಚಿತ್ರವಾಗಿ ತಟ್ಟಿತು. ನೋವು ತಡೆಯಕ್ಕಾಗಲ್ಲ, ಪೇನ್ ಕಿಲ್ಲರ್ ಇದ್ರೆ ಕೊಡ್ತೀಯಾ ಎಂದು ರುದ್ರ ಮುಖ ಸಿಂಡರಿಸಿಕೊಂಡು ಕೇಳಿದನು. ಇರಿ ಸರ್, ಡಾಕ್ಟರ್ ಬರೆದು ಕೊಟ್ಟಿದ್ರಲ್ಲ, ಅದೇ ಮೆಡಿಸಿನ್ ಕೊಡ್ತೀನಿ. ಈಗಾಗಲೇ ಮಧ್ಯಾಹ್ನ ಆಗಿದೆ, ಈಗ ಕೊಡ್ಬೋದು ಎಂದು ಹೇಳಿ ಮೀರಾ ಔಷಧಿ ಮತ್ತು ನೀರು ತಂದು ಕೊಟ್ಟಳು. ರುದ್ರ ಔಷಧಿ ತೆಗೆದುಕೊಂಡು ನುಂಗಿದನು.
ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತನು. ಮೀರಾಳಿಗೆ ಔಷಧಿ ಕೊಟ್ಟ ಮೇಲೆ ಎಲ್ಲ ಸರಿಯಾಯಿತು ಎಂದು ಅನಿಸಿತು. ಆದರೆ ಮುಂದಿನ ಕ್ಷಣವೇ ರುದ್ರ ಮತ್ತೆ ಅವಳತ್ತ ನೋಡಿ, ಈಗ ನಾನು ನಿನ್ನ ರೂಮಿಗೆ ಕರೆದುಕೊಂಡು ಹೋಗು ಎಂದನು. ಸರ್, ನೀವು ಇಲ್ಲೇ ಆರಾಮಾಗಿರಿ. ಇಲ್ಲ ಎಂದು ರುದ್ರ ಹಠದಿಂದ ಹೇಳಿದನು. ರಾತ್ರಿ ಪೂರ್ತಿ ಏನಾದರೂ ಆದರೆ ಯಾರು ನೋಡ್ಕೊಳ್ತಾರೆ? ನಾನು ಬಂದು ನೋಡ್ತೀನಿ ಸರ್. 5 ನಿಮಿಷಕ್ಕೊಮ್ಮೆ ಬರ್ತೀಯಾ ಎಂದು ರುದ್ರ ಕೇಳಿದನು. ಮೀರಾ ಉತ್ತರ ಕೊಡಲಾರದೆ ಮೌನವಾದಳು. ಅದನ್ನು ನೋಡಿ ರುದ್ರ ಮುಂದುವರಿಸಿದನು. ನೋಡು ಮೀರಾ, ನನಗೀಗ ನಡೆಯೋಕ್ಕೂ ಕಷ್ಟ ಆಗ್ತಾ ಇದೆ. ನೀನು ಹತ್ತಿರ ಇದ್ದರೆ ನನಗೆ ಸ್ವಲ್ಪ ಧೈರ್ಯ ಇರುತ್ತೆ ಎಂದು ಹೇಳಿದನು. ಅವನ ಮಾತು ಕೇಳಿ ಮೀರಾಳ ಮನಸ್ಸು ಕರಗಿತು. ಒಂದು ಕಡೆ ಸಂಕೋಚ, ಇನ್ನೊಂದು ಕಡೆ ಅವನ ಮೇಲಿನ ಕಾಳಜಿ. ಕೊನೆಗೆ ಅವಳು ನಿಟ್ಟುಸಿರು ಬಿಟ್ಟು, ಸರಿ ಸರ್, ನಿಧಾನವಾಗಿ ಬನ್ನಿ ಎಂದಳು. ರುದ್ರನ ಮುಖದಲ್ಲಿ ಕೂಡಲೇ ಸಂತೋಷ ಮೂಡಿತು. ಅವನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ನೋವಿನಿಂದ ತತ್ತರಿಸಿದ ಅವನು ತಕ್ಷಣ ಮೀರಾಳ ಭುಜದ ಮೇಲೆ ಕೈ ಇಟ್ಟನು. ಮೀರಾ ಅವನಿಗೆ ಆಸರೆ ಕೊಟ್ಟಳು. ರುದ್ರನ ಮನಸ್ಸಿನಲ್ಲಿ ಮಾತ್ರ ಖುಷಿಯ ಅಲೆ ಎದ್ದಿತು. ಮೆಡಿಸಿನ್ ನೋವಿಗೆ ಕೆಲಸ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮೀರಾ ಹತ್ತಿರ ಇದ್ರೆ ಅರ್ಧ ನೋವು ಹಾಗೆ ಮಾಯಾಗುತ್ತೆ ಎಂದು ಮನಸ್ಸಿನಲ್ಲಿ ನಗುತ್ತಾ ಅವಳ ಜೊತೆ ನಿಧಾನವಾಗಿ ರೂಮಿನಿಂದ ಹೊರ ನಡೆದನು. ಮೀರಾ ನಿಧಾನವಾಗಿ ರುದ್ರನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗತೊಡಗಿದಳು. ಮೆಟ್ಟಿಲು ಹತ್ತುವಾಗ ಅವನಿಗೆ ಆಸರೆ ಕೊಟ್ಟು ಜಾಗ್ರತೆಯಿಂದ ನಡೆದಳು. ರುದ್ರನ ಮನಸ್ಸಿನಲ್ಲಿ ಮಾತ್ರ ಖುಷಿಯ ಅಲೆ ಎದ್ದಿತ್ತು. ಕೊನೆಗೂ ಮೀರಾಳ ಹತ್ತಿರ ಇರೋ ಅವಕಾಶ ಸಿಕ್ಕಿತು ಎಂದು ಮನಸ್ಸಿನಲ್ಲಿ ನಗುತ್ತಾ ಅವಳ ಜೊತೆ ಮೇಲಕ್ಕೆ ಹೋದನು. ಸ್ವಲ್ಪ ಹೊತ್ತಿನ ನಂತರ ಅವರು ಮೀರಾಳ ರೂಮ್ ತಲುಪಿದರು. ರೂಮ್ ಒಳಗೆ ಆಟ ಆಡುತ್ತಿದ್ದ ವಿಹಾನ್ ರುದ್ರನನ್ನು ನೋಡಿದ ತಕ್ಷಣ ನಿಂತು ಬಿಟ್ಟನು. ಅವನ ಮುಖದ ಬಣ್ಣವೇ ಬದಲಾಯಿತು. ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತು. ಮುಂದಿನ ಕ್ಷಣ ಅವನು ಓಡಿ ಬಂದು ಮೀರಾಳ ಹಿಂದೆ ಅಡಗಿಕೊಂಡನು. ಅಮ್ಮ ಎಂದು ಹೆದರಿದ ಧ್ವನಿಯಲ್ಲಿ ಕರೆದನು. ಏನಾಯ್ತು ಕಂದ ಎಂದು ಮೀರಾ ಕೇಳಿದಳು. ಈ ಕೆಟ್ಟ ಅಂಕಲ್ ಯಾಕೆ ಇಲ್ಲಿ ಬಂದಿದ್ದಾರೆ ಎಂದನು. ಆ ಮಾತುಗಳು ರುದ್ರನ ಹೃದಯಕ್ಕೆ ಚೂರಿಯಂತೆ ಚುಚ್ಚಿದವು. ಅವನ ಮುಖ ಕ್ಷಣಾರ್ಧದಲ್ಲಿ ಮಂಕಾಯಿತು. ಮೀರಾ ತಕ್ಷಣ ವಿಹಾನ್ ಬಾಯಿಗೆ ಕೈ ಇಟ್ಟು, ಹಾಗೆಲ್ಲ ಹೇಳ್ಬಾರ್ದು ಕಂದ, ಅವ್ರು ಕೆಟ್ಟವರಲ್ಲ ಎಂದು ಮೆಲ್ಲಗೆ ಹೇಳಿದಳು. ಮೀರಾಳ ಆ ಮಾತುಗಳು ರುದ್ರನ ಹೃದಯಕ್ಕೆ ಸ್ವಲ್ಪ ಮಟ್ಟಿಗೆ ಸಾಂತ್ವನ ನೀಡಿದವು. ಅವನು ಅವಳತ್ತ ನೋಡಿದನು. ಮೊದಲ ಬಾರಿಗೆ ಯಾರೋ ತನ್ನ ಪರವಾಗಿ ಮಾತಾಡಿದ್ದರು. ಮೀರಾ ರುದ್ರನನ್ನು ಹಾಸಿಗೆ ಮೇಲೆ ಕೂರಿಸಿದಳು. ನಂತರ ವಿಹಾನ್ ಹತ್ತಿರ ಹೋಗಿ ಅವನನ್ನು ಮುದ್ದಾಗಿ ಕರೆದುಕೊಂಡು ಬಂದಳು. ವಿಹಾನ್, ಅಂಕಲ್ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಎಂದಳು. ಅವ್ರ ಕೈಗೆ ಏಟಾಗಿದೆ ಅಲ್ವಾ, ಅದಕ್ಕೆ ಇಲ್ಲಿರ್ತಾರೆ. ವಿಹಾನ್ ಇನ್ನೂ ಹೆದರಿಕೆಯಿಂದ ರುದ್ರನತ್ತ ನೋಡಿದನು. ಅವ್ರು ನಮಗೆ ಮತ್ತೆ ಏನು ಮಾಡಲ್ಲ ಅಲ್ವಾ ಎಂದು ಕೇಳಿದನು. ಇಲ್ಲ ಕಂದ ಎಂದು ಮೀರಾ ಅವನ ತಲೆ ಸವರಿದಳು. ಅವ್ರು ನಮಗೆ ಏನು ಮಾಡಲ್ಲ. ಅವಳ ಮಾತು ಕೇಳಿ ವಿಹಾನ್ ಸ್ವಲ್ಪ ಸಮಾಧಾನಗೊಂಡನು. ಆದರೆ ರುದ್ರನ ಮನಸ್ಸು ಮಾತ್ರ ಭಾರವಾಯಿತು. ನಾನು ಈ ಮಗುವನ್ನು ಮುಂದೆ ಇಟ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದ್ದೆ. ಮಗು ನನ್ನ ನೋಡಿ ಭಯ ಪಡ್ತಾ ಇದೆ. ಏನು ಮಾಡಲಿಕ್ಕ, ಇವನ ಭಯವನ್ನು ಹೇಗೆ ದೂರ ಮಾಡಲಿ ಎಂದು ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟನು. ಸ್ವಲ್ಪ ಹೊತ್ತು ಯೋಚಿಸಿ ಅವನು ವಿಹಾನ್ ಹತ್ತಿರ ಬಂದನು. ಅವನನ್ನು ನೋಡಿದ ತಕ್ಷಣ ವಿಹಾನ್ ಮತ್ತೆ ಮೀರಾಳ ಹಿಂದೆ ಅಡಗಿಕೊಂಡನು. ಅದನ್ನು ನೋಡಿ ರುದ್ರನ ಹೃದಯ ಮತ್ತಷ್ಟು ನೋಯಿತು. ಅವನು ಮಂಡಿಯೂರು ಕಿಳಿತು ವಿಹಾನ್ ಕಣ್ಣಿನ ಮಟ್ಟಕ್ಕೆ ಬಂದು, ನನ್ನ ನೋಡಿದ್ರೆ ಭಯ ಆಗತ್ತಾ ಎಂದು ಮೆಲ್ಲಗೆ ಕೇಳಿದನು. ವಿಹಾನ್ ಮೌನವಾಗಿ ತಲೆ ಆಡಿಸಿದನು. ಎಂದನು. ರುದ್ರ ಕ್ಷಣಕಾಲ ಕಣ್ಣು ಮುಚ್ಚಿದನು. ನಂತರ ನಗಲು ಪ್ರಯತ್ನಿಸಿ, ಇನ್ಮೇಲೆ ಭಯಪಡಬೇಡ, ನನಗೆ ಏನೂ ಮಾಡಲ್ಲ. ವಿಹಾನ್ ಸ್ವಲ್ಪ ಹೊತ್ತು ಅವನನ್ನು ನೋಡಿದನು. ನಂತರ ಮುಗ್ಧವಾಗಿ ಕೇಳಿದನು, ಮತ್ತೆ ಅವತ್ತು ಯಾಕೆ ಆ ರೀತಿ ಮಾಡಿದ್ರಿ? ಆ ಪ್ರಶ್ನೆ ಕೇಳಿದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಅವನಿಗೆ ಏನು ಉತ್ತರ ಕೊಡಬೇಕು ಎಂಬುದೇ ಗೊತ್ತಾಗಲಿಲ್ಲ. ಕೊನೆಗೆ ಅವನು ನಿಧಾನವಾಗಿ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಇನ್ಮೇಲೆ ಆ ಥರ ಎಲ್ಲ ಆಗಲ್ಲ. ವಿಹಾನ್ ಅವನ ಕಣ್ಣುಗಳನ್ನೇ ನೋಡಿದನು. ಪ್ರಾಮಿಸ್ ಎಂದು ತನ್ನ ಪುಟ್ಟ ಕೈ ಮುಂದೆ ಚಾಚಿದನು. ರುದ್ರನ ಕಣ್ಣುಗಳು ತೇವಗೊಂಡವು. ಅವನು ತನ್ನ ಎಡಕೈಯಿಂದ ವಿಹಾನ್ನ ಪುಟ್ಟ ಕೈ ಹಿಡಿದು ಪ್ರಾಮಿಸ್ ಎಂದನು. ಆ ಕ್ಷಣದಲ್ಲಿ ವಿಹಾನ್ ಮುಖದಲ್ಲಿ ಮೊದಲ ಬಾರಿಗೆ ಸಣ್ಣ ನಗು ಮೂಡಿತು.
ಮೀರಾ ಆ ದೃಶ್ಯವನ್ನು ನೋಡಿ ನಿಟ್ಟಿಸಿರು ಬಿಟ್ಟಳು. ಮೊದಲ ಬಾರಿಗೆ ವಿಹಾನ್ ರುದ್ರನ ಜೊತೆ ಭಯವಿಲ್ಲದೆ ನಗುತ್ತಿರುವುದನ್ನು ನೋಡಿ ಅವಳ ಮನಸ್ಸಿಗೂ ನೆಮ್ಮದಿ ಸಿಕ್ಕಿತು. ಅದೇ ಸಮಯದಲ್ಲಿ ತನ್ನ ಫ್ರೆಂಡ್ ಮನೆಗೆ ಹೋಗಿದ್ದ ಇಶಿಕಾ ಸಾರಾಂಶನ ಜೊತೆ ಮನೆಗೆ ಬಂದಳು. ತನ್ನ ರೂಮ್ಗೆ ಬಂದ ಅವಳು ಸುತ್ತಲೂ ನೋಡಿದಳು. ರುದ್ರ ಎಲ್ಲಿಯೂ ಕಾಣಲಿಲ್ಲ. ಈ ರುದ್ರ ಎಲ್ಲಿ ಹೋದ ಎಂದು ತನ್ನಲ್ಲಿ ಅಂದುಕೊಂಡಳು. ಅಷ್ಟರಲ್ಲಿ ಮೀರಾಳ ರೂಮ್ ಕಡೆಯಿಂದ ಜೋರಾಗಿ ನಗುವ ಸದ್ದು ಕೇಳಿಸಿತು. ಇಶಿಕಾಳ ಮನಸ್ಸಿನಲ್ಲಿ ಅನುಮಾನ ಮೂಡಿತು. ಅವಳು ನಿಧಾನವಾಗಿ ಆ ಕಡೆ ನಡೆದು ಹೋದಳು. ಬಾಗಿಲಿನ ಆಚೆ ನಿಂತು ಒಳಗೆ ನೋಡಿದ ಕ್ಷಣ ಅವಳ ಮುಖ ಕೋಪದಿಂದ ಕೆಂಪಾಯಿತು. ಒಳಗೆ ರುದ್ರ ಮತ್ತು ವಿಹಾನ್ ಆಟವಾಡುತ್ತಿದ್ದರು. ರುದ್ರ ಏನೋ ತಮಾಷೆ ಮಾಡುತ್ತಿದ್ದನು. ಅದನ್ನು ನೋಡಿ ವಿಹಾನ್ ಹೊಟ್ಟೆ ಹಿಡಿದು ನಗುತ್ತಿದ್ದನು. ಅವನ ಜೊತೆ ರುದ್ರ ಕೂಡ ಜೋರಾಗಿ ನಗುತ್ತಿದ್ದನು. ಮೀರಾ ಅವರಿಬ್ಬರನ್ನು ನೋಡುತ್ತಾ ಮಂದಹಾಸ ಬೀರುತ್ತಿದ್ದಳು. ಆ ದೃಶ್ಯವನ್ನು ನೋಡಿ ಇಶಿಕಾಳ ಮೈಯೆಲ್ಲ ಉರಿಯತೊಡಗಿತು. ನೋ, ಈ ಥರ ಆಗಬಾರ್ದು, ಇವನು ಮೀರಾಳಿಗೆ ಹತ್ತಿರ ಆಗಬಾರ್ದು ಅಂತ ನಾನು ಇಷ್ಟೊಂದು ಪ್ಲ್ಯಾನ್ ಮಾಡಿದರೆ ಇಲ್ಲೇ ಅಮ್ಮ ಮಗ ಇಬ್ಬರು ರುದ್ರನಿಗೆ ಹತ್ತಿರ ಆಗ್ತಾ ಇದ್ದಾರೆ. ನೋ ನೋ ನೋ, ಇವರೆಲ್ಲ ಜೊತೆಯಾಗಿರೋಕ್ಕೆ ನನಗೆ ಯಾವತ್ತೂ ಬಿಡಲ್ಲ. ಈಗಲೇ ರುದ್ರನನ್ನು ಕರೆದುಕೊಂಡು ನಾನು ರೂಮ್ಗೆ ಹೋಗಬೇಕು ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಳು. ಮುಖದಲ್ಲಿದ್ದ ಕೋಪವನ್ನು ಮನೆ ಮಾಚಿಕೊಂಡು ಅವಳು ನೇರವಾಗಿ ರೂಮಿನೊಳಗೆ ಹೋದಳು. ರುದ್ರ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಎಂದು ಕೇಳಿದಳು. ಅವಳ ಧ್ವನಿ ಕೇಳಿ ಎಲ್ಲರೂ ಅವಳತ್ತ ನೋಡಿದರು. ಅಲ್ಲಿ ಸಾರಾಂಶ್ ನಿಮ್ಮನ್ನು ಕೇಳ್ತಾ ಇದ್ದಾನೆ, ಬನ್ನಿ ಹೋಗೋಣ. ಅವಳನ್ನು ನೋಡಿದ ರುದ್ರನ ಮುಖ ತಕ್ಷಣ ಗಡುಸಾಯಿತು. ನಾನು ಗುಣಮುಖ ಆಗುವವರೆಗೆ ಇಲ್ಲೇ ಇರ್ತೀನಿ ಎಂದು ಸ್ಪಷ್ಟವಾಗಿ ಹೇಳಿದನು. ಇಶಿಕಾಳ ಮುಖ ಬದಲಾಯಿತು. ಅಲ್ಲಿ ನನ್ನನ್ನು ನೋಡ್ಕೊಳ್ಳೋರು ಯಾರು ಎಂದು ರುದ್ರ ಮುಂದುವರಿಸಿದನು. ನಾನಿದ್ದೀನಲ್ವ ರುದ್ರ, ನಾನು ನೋಡ್ಕೊಳ್ತೀನಿ ಎಂದು ಇಶಿಕಾ ತಕ್ಷಣ ಹೇಳಿದಳು. ಅವಳ ಮಾತು ಕೇಳಿ ರುದ್ರ ವ್ಯಂಗ್ಯವಾಗಿ ನಕ್ಕನು. ನೀನು ಎಂದು ಕೇಳಿದನು. ನನಗೆ ಸರಿಯಾಗಿ ನಡೆಯಕ್ಕೆ ಆಗಲ್ಲ ಅಂತ ಗೊತ್ತಿದ್ರು ನಾನು ಒಬ್ಬನನ್ನು ಬಿಟ್ಟು ಫ್ರೆಂಡ್ ಮನೆಗೆ ಹೋದೆ. ಅವನ ಧ್ವನಿಯಲ್ಲಿ ನಿರಾಶೆ ಮತ್ತು ಕೋಪ ಎರಡೂ ಇತ್ತು. ಅವಾಗ ಆ ಕೇರಿಂಗ್ ಎಲ್ಲಿ ಹೋಗಿತ್ತು ಎಂದು ಕೇಳಿದನು. ಇಶಿಕಾಗಿ ಏನು ಹೇಳಬೇಕೆಂದೇ ಗೊತ್ತಾಗಲಿಲ್ಲ. ಅದು ರುದ್ರ, ನೀವು ರೆಸ್ಟ್ ಮಾಡಲಿ ಅಂತ ಹೋಗಿದ್ದೆ ಎಂದು ತಡವರಿಸುತ್ತಾ ಹೇಳಿದಳು. ಅದನ್ನು ನೀವು ಈ ರೀತಿ ಅಪಾರ್ಥ ಮಾಡ್ಕೊಳ್ತೀರಾ ಅಂತ ಗೊತ್ತಿರಲಿಲ್ಲ. ರುದ್ರನ ಕಣ್ಣುಗಳು ಗಟ್ಟಿಯಾದವು. ನಾನು ಯಾವುದನ್ನು ಅಪಾರ್ಥ ಮಾಡಿಕೊಂಡಿಲ್ಲ. ಈ ಮನೆಯಲ್ಲಿ ಯಾರ್ಯಾರು ಏನಂತ ನನಗೆ ಚೆನ್ನಾಗೇ ಗೊತ್ತು. ಅವನ ಮಾತುಗಳು ಇಶಿಕಾಳ ಹೃದಯಕ್ಕೆ ನೇರವಾಗಿ ತಾಕಿದವು. ನೀನೀಗ ಹೋಗು ಎಂದು ಅಂತಿಮವಾಗಿ ಹೇಳಿದನು. ಇಶಿಕಾಳಿಗೆ ಅಲ್ಲೇ ನಿಲ್ಲುವ ಧೈರ್ಯ ಇರಲಿಲ್ಲ. ಮೀರಾ ಮತ್ತು ವಿಹಾನ್ ಎದುರು ಇನ್ನಷ್ಟು ಅವಮಾನ ಆಗುವ ಮುನ್ನ ಅವಳು ರೂಮಿನಿಂದ ಹೊರಬಂದಳು. ಆದರೆ ಹೊರಗೆ ಬಂದ ತಕ್ಷಣ ಅವಳ ಮುಖದಲ್ಲಿದ್ದ ದುಃಖ ಮಾಯವಾಗಿ ಕೋಪ ಕಾಣಿಸಿಕೊಂಡಿತು. ಅವಳ ಮುಷ್ಟಿಗಳು ಬಿಗಿಯಾದವು. ರುದ್ರ ನನ್ನ ಜೊತೆ ಈ ರೀತಿ ಮಾತಾಡೋ ಮಟ್ಟಿಗೆ ಮೀರಾ ನಿನ್ನನ್ನು ತಂದುಬಿಟ್ಲಲ್ವಾ? ಮೀರಾ, ಇವತ್ತು ನನ್ನನ್ನು ರುದ್ರನಿಂದ ದೂರ ಮಾಡಿದ್ದೀಯಾ, ಆದರೆ ತುಂಬ ದಿನ ಹೀಗೆ ಇರಲ್ಲ. ನಿನ್ನ ಜೀವನದಿಂದ ರುದ್ರನನ್ನು ದೂರ ಮಾಡದೆ ನಾನು ಸುಮ್ಮನೆ ಕೂರಲ್ಲ ಎಂದು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿಕೊಂಡಳು. ಅವಳ ಕಣ್ಣುಗಳಲ್ಲಿ ಅಪಾಯಕಾರಿ ಹೊಳಪು ಮೂಡಿತ್ತು. ಮೀರಾಳ ರೂಮಿನಿಂದ ಹೊರಬಂದ ಇಶಿಕಾ ನೇರವಾಗಿ ತನ್ನ ರೂಮ್ಗೆ ಹೋದಳು. ಅವಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸಿತ್ತು. ಸಾರಾಂಶ್, ನೀನು ಹೊರಗೆ ಹೋಗಿ ಆಟ ಆಡ್ಕೊ ಎಂದು ಹೇಳಿದಳು. ಸಾರಾಂಶ್ ಏನು ಕೇಳದೆ ಹೊರಗೆ ಹೋದನು. ಅವನು ಹೋದ ತಕ್ಷಣ ಇಶಿಕಾ ರೂಮಿನ ಬಾಗಿಲನ್ನು ಒಳಗಿಂದ ಲಾಕ್ ಮಾಡಿದಳು. ನಂತರ ಆತಂಕದಿಂದ ತನ್ನ ಮೊಬೈಲ್ ತೆಗೆದುಕೊಂಡು ಒಂದು ನಂಬರಿಗೆ ಕರೆ ಮಾಡಿದಳು. ಕೆಲವು ಸೆಕೆಂಡುಗಳ ನಂತರ ಆ ಕಡೆಯಿಂದ ಕರೆ ಸ್ವೀಕರಿಸಲಾಯಿತು. ಹಲೋ, ಹೇಳಿ ಇಶಿಕಾ, ಏನಾಯಿತು ಎಂದು ಆ ವ್ಯಕ್ತಿಯ ಧ್ವನಿ ಕೇಳಿಸಿತು. ಇಶಿಕಾ ಕೋಪದಿಂದ ಹಲ್ಲು ಕಚ್ಚಿದಳು. ಆಗುವುದು ಏನಿಲ್ಲ, ನಾವು ಅಂದುಕೊಳ್ತಾ ಇರೋದು ಯಾವುದೂ ಆಗ್ತಾ ಇಲ್ಲ. ಅವಳ ಧ್ವನಿಯಲ್ಲಿ ಅಸಹನೆ ತುಂಬಿತ್ತು. ಎಲ್ಲ ನಮ್ಮ ವಿರುದ್ಧನೇ ಆಗ್ತಾ ಇದೆ. ಇದೇ ಥರ ಆದರೆ ನಾವು ಮಾಡೋಕ್ಕೆ ಹೊರಟಿರೋದು ಯಾವುದೂ ಆಗಲ್ಲ ಎಂದಳು. ಆ ಕಡೆಯ ವ್ಯಕ್ತಿ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ಶಾಂತವಾಗಿ ಇಶಿಕಾ ಎಂದನು. ಅಲ್ಲಿ ಏನಾಯಿತು? ಇಶಿಕಾ ನಡೆದದನ್ನೆಲ್ಲ ವಿವರವಾಗಿ ಹೇಳಿದಳು. ರುದ್ರ ತನ್ನ ರೂಮಿನಲ್ಲಿ ಇರದೆ ಮೀರಾಳ ರೂಮಿನಲ್ಲಿ ಇರುವುದನ್ನು, ವಿಹಾನ್ ಕೂಡ ನಿಧಾನವಾಗಿ ರುದ್ರನಿಗೆ ಹತ್ತಿರವಾಗುವುದನ್ನು ಎಲ್ಲವನ್ನು ಹೇಳಿದಳು.
ಅವಳ ಮಾತು ಕೇಳಿ ಆ ವ್ಯಕ್ತಿ ಗಂಭೀರನಾದನು. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಎಂದನು. ರುದ್ರ ಮೀರಾಳ್ಗೆ ಹತ್ತಿರ ಆಗ್ತಾ ಇದ್ದಾನೆ ಅಂದ್ರೆ ಅದು ನಮ್ಮ ಪ್ಲಾನ್ಗೆ ಅಪಾಯ. ಇಶಿಕಾ ಕೋಪದಿಂದ ತಲೆಯಾಡಿಸಿದಳು. ಅದೇ ನನ್ನ ಭಯ ಎಂದಳು. ಮೊದಲೇ ಅವನಿಗೆ ಮೀರಾಳ ಮೇಲೆ ಅನ್ಕೊಂಬ ಇತ್ತು, ಈಗ ಪ್ರೀತಿ ಆಗ್ಬಿಟ್ಟು ಎಲ್ಲ ಮುಗೀತು. ಅವಳ ಮಾತಿನಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ನಾನಿಷ್ಟು ವರ್ಷ ಕಷ್ಟಪಟ್ಟಿದ್ದು ವ್ಯರ್ಥ ಆಗ್ಬಿಡುತ್ತೆ ಎಂದಳು. ಆ ಕಡೆಯ ವ್ಯಕ್ತಿ ಸ್ವಲ್ಪ ಹೊತ್ತು ಯೋಚಿಸಿದನು. ನಂತರ ನಿಧಾನವಾಗಿ, ಹಾಗಾದ್ರೆ ಅವರಿಬ್ಬರ ನಡುವೆ ಅನುಮಾನ ಮೂಡಿಸಬೇಕು. ನಂಬಿಕೆ ಹೊಡೆದರೆ ಸಂಬಂಧ ಹೊಡೆಯುತ್ತೆ. ಇಶಿಕಾಳ ಕಣ್ಣುಗಳು ಹೊಳೆಯತೊಡಗಿದವು. ನೀನು ಹೇಳೋದು ಸರಿ ಎಂದಳು. ಆದರೆ ಹೇಗೆ? ಆ ವ್ಯಕ್ತಿಯ ತುಟಿಗಳ ಮೇಲೆ ನಗು ಮೂಡಿತು. ಅದ್ರ ಬಗ್ಗೆ ನಾನು ಯೋಚಿಸ್ತೀನಿ. ಈ ಬಾರಿ ತಪ್ಪಾಗಲ್ಲ. ಈ ಬಾರಿ ಅವರಿಬ್ಬರು ಒಬ್ಬರನ್ನೊಬ್ಬರು ದ್ವೇಷ ಮಾಡೋ ಹಾಗೆ ಮಾಡೋಣ. ಅವನ ಮಾತು ಕೇಳಿ ಇಶಿಕಾಳ ಮುಖದಲ್ಲಿ ಕ್ರೂರ ನಗು ಮೂಡಿತು. ಗುಡ್ ಎಂದಳು. ಆದಷ್ಟು ಬೇಗ ಕೆಲಸ ಶುರು ಮಾಡು ಎಂದನು. ಕರೆ ಮುಗಿದ ನಂತರ ಇಶಿಕಾ ಮೊಬೈಲ್ ಕೆಳಗೆ ಇಟ್ಟಳು. ನಂತರ ರೂಮಿನಿಂದ ಹೊರಗೆ ಹೋಗಿ ಮೀರಾಳ ರೂಮಿನ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಅಸೂಯೆ ಮತ್ತು ದ್ವೇಷ ತುಂಬಿಕೊಂಡಿತು. ಮೀರಾ, ಈಗ ನೀನು ಗೆದ್ದೆ ಹಾಗೆ ಕಾಣಬಹುದು, ಆದರೆ ಆಟ ಇನ್ನೂ ಮುಗಿದಿಲ್ಲ. ನಿನ್ನ ಸಂತೋಷ ಹೆಚ್ಚು ದಿನ ಉಳಿಯಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು. ಕತೆ ಮುಂದುವರಿಯಿತು. ಮೀರಾ, ರುದ್ರ ಮತ್ತು ವಿಹಾನ್ ಒಟ್ಟಿಗೆ ಖುಷಿಯಾಗಿ ಇರುವುದನ್ನು ನೋಡಿ ಇಶಿಕಾಳ ಮನಸ್ಸಿನಲ್ಲಿ ಯಾವ ಬಿರಿಗಾಳ ಎದ್ದಿದೆ. ಅಸೂಯೆ ಮತ್ತು ಕೋಪದಿಂದ ಉರಿಯುತ್ತಿರುವ ಇಶಿಕಾ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ? ರುದ್ರ ಮತ್ತು ಮೀರಾಳ ನಡುವೆ ಬೆಳೆದು ಬರುತ್ತಿರುವ ಈ ಬಾಂಧವ್ಯವನ್ನು ಮುರಿಯಲು ಅವಳು ಹೊಸ ಸಂಚು ರೂಪಿಸುತ್ತಾಳೆಯೇ? ಇಶಿಕಾಳ ಮುಂದಿನ ಹೆಜ್ಜೆ ಅವರ ಜೀವನವನ್ನು ಯಾವ ತಿರುವಿನತ್ತ ಕರೆದೊಯ್ಯಲಿದೆ ಎಂಬುದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರೀತಿ ಅರಳುತ್ತಿದೆ, ಆದರೆ ಅದರ ದಾರಿಯಲ್ಲಿ ಅಸೂಯೆ, ರಹಸ್ಯ ಮತ್ತು ಸಂಚುಗಳ ನೆರಳು ಇನ್ನೂ ಮಾಯವಾಗಿಲ್ಲ.